ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ, ನನ್ನ ಸಹೋದರಿಗೆ, ಮಿತ್ರರಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ನನ್ನ ವಿಶೇಷವಾದಂಥ ನಮಸ್ಕಾರ. ನಾನು ಸಾಗರಕ್ಕೆ ಬಂದದ್ದು ಬೇರೆ ಕೆಲಸಕ್ಕೆ ಬಂದಿದ್ದೆ. ನಮ್ಮ ದಂತಿಯವರಿದ್ದಾರೆ, ಅವರು ನನ್ನ ಹೆಡಗುರಿಗೆ ಕಟ್ಟಿ ಎಳ್ಕೊಂಡು ಬರ್ತಾರೆ ಸಾಗರಕ್ಕೆ. 2 ದಿವಸ ಸಾಯಂಕಾಲ ಮಮ್ಮೂತಿಮ್ಮನ ಗದ್ದದ ಬಗ್ಗೆ ಮಾತಾಡಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಬಂದಿದ್ದೆ. ನಿನ್ನೆ ರಾತ್ರಿ ಹೇಳಿದ್ರು ನಾಳೆ ರಾಮಭದ್ರ ಶಾಸ್ತ್ರಿ ಕಾಲೇಜಿಗೆ ಹೋಗಬೇಕು ಅಂತ. ನನಗಿದಂತೂ ಪವಿತ್ರವಾದ ಸ್ಥಾನ. ಎಷ್ಟೋ ಜನ ಮಕ್ಕಳು ಕಲಿತೀರಿ, ನಿಮಗೆ ರೋಮಾಂಚ ಆಗಬೇಕು, ಕರೆಕ್ಟಾಗ್ತಿರ್ಬೇಕಾದ್ರೆ. ಯಾವುದೂ ನೆಲ ಅಲ್ಲ ಇದು. ಯಾವ ಭಾರತದ ಪ್ರಧಾನಮಂತ್ರಿ ಸ್ವಲ್ಪ ಕಾಲ ಇದ್ದರೂ ಕೂಡ ಶಾಶ್ವತವಾದ ನೆನಪನ್ನು ಉಳಿಸಿ ಹೋಗಿದ್ದಾರೋ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದು ಉದ್ಘಾಟನೆ ಮಾಡಿದಂಥ ಕಾಲೇಜು. ಮೂರ್ತಿ ಚಿಕ್ಕದು, ಆದರೆ ಅವ್ರು ಮಾಡಿದಂಥ ಸಾಧನೆ ಇದೆಯಲ್ಲ, ಬದುಕಿದಂಥ ಜೀವನ, ನನ್ನ ತಿಳ್ಮಟ್ಟಿ ಅವರು ಒಬ್ಬರೇ ಹಾಗಿದ್ದದ್ದು. ಅವರು ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಆಗಿದ್ದರಂತೆ. ಆಗಿದ್ದಾಗ ಅವರಿಗೆ 100 ರೂಪಾಯಿ ಕೊಡ್ತಿದ್ರು, ತಿಂಗಳಿಗೆ 100 ರೂಪಾಯಿ. ಅದು ಸಂಬಳ ತಿಳ್ಕೋಬೇಕು. ಕಾಂಗ್ರೆಸ್ ಪಾರ್ಟಿಯಿಂದ 100 ರೂಪಾಯಿ ಕೊಡೋದು. ಒಂದ್ಸಲ ಅವ್ರ ಗೆಳೆಯ ಯಾರೋ ಬಂದು, ಶಾಸ್ತ್ರೀಯ ಸ್ವಲ್ಪ ದುಡ್ಡು ಬೇಕಾಗಿದೆ, ಒಂದು 50 ರೂಪಾಯಿ ಇದ್ರೆ ಕೊಡ್ತೀರಾ ಅಂತ ಕೇಳಿದ್ರು. ಶಾಸ್ತ್ರೀಯ ದುಡ್ಡು ಎಲ್ಲಿರುತ್ತೆ, ಬರೋದೇ 100 ರೂಪಾಯಿಪ್ಪ, ನನ್ನ ಕಡೆ ಏನು ಕೊಡೋದಿಲ್ಲ, ದುಡ್ಡಿಲ್ಲ ನಮ್ಮ ಕಡೆ ಅಂತ. ಅಷ್ಟು ಲಲಿತಾ ಶಾಸ್ತ್ರಿಯವರು ಬಾಗಿಲು ಒಳಗೆ ಬನ್ನಿ ಕೈ ಮಾಡಿದ್ರು, ಕರೆದ್ರು. ಇಲ್ಲಿ ನನ್ನ ಹೆಂಡತಿ ಕರೀತಾರೆ, ಹೋಗಿ ಬರ್ತೀನಿ. ಒಳಗೆ ಹೋದಾಗ ಏನು ಅಂತ ಕೇಳಿ, ಕೊಡಿ ಪಾಪ 50 ರೂಪಾಯಿ ಕೊಡಿಯೋರು, ಎಲ್ಲಿಂದ ಕೊಡಲಿ ಅಂತ. ಆ ಕೇಳಿದ್ರಂತೆ, ನನ್ನ ಸಂಬಳದ ತಿಂಗಳ 20 ರೂಪಾಯಿ ಉಳಿಸಿ ಇಟ್ಟಿದ್ದೀನಿ, ನಾನು ನಿಮಗೆ ಹೇಳಿಲ್ಲ, 20 ರೂಪಾಯಿ ಉಳಿಸಿಟ್ಟಿದ್ದೀನಿ ತಿಂಗಳು, ಆ ದುಡ್ಡಿದೆ ಕೊಡಿ, ಅವ್ರಿಗೆ ಅನುಕೂಲ ಆಗುತ್ತೆ. ಏನು ಮಾತಾಡಲಿಲ್ಲ, 50 ರೂಪಾಯಿ ಕೊಟ್ಟು ಕಳಿಸಿದ್ರು. ಕಳಿಸಿ ಏನು ಮಾಡಿದ್ರು ಅನ್ನೋದು ಮುಖ್ಯ. ಮರುದಿನ ಕಾಂಗ್ರೆಸ್ ಪ್ರೆಸಿಡೆಂಟಿಗೆ ಪತ್ರ ಬರೆದ್ರಂತೆ, ನನ್ನ ಹೆಂಡತಿ ಬಹಳ ಬುದ್ಧಿವಂತೆ, 80 ರೂಪಾಯಿದಲ್ಲೇ ಜೀವನ ಮಾಡಿಸ್ತಾಳೆ, ಅದರಿಂದ ಮುಂದಿನ ತಿಂಗಳ ಸಂಬಳ 80 ರೂಪಾಯಿನೇ ಮಾಡಿ ಅಂತ ಬರ್ತೀನಿ. ಯಾರು ಕೇಳಿದ್ದೀರಾ ಈ ಕೊಡೋದು? ಹೇಳಿ 120 ರೂಪಾಯಿ ಮಾಡಿಸ್ಕೊಳ್ಳೋದು ಅಂತ, ಅದು ಕಮ್ಮಿ ಮಾಡಿ 80 ರೂಪಾಯಿಗೆ ಅಂತ ಮಾಡಿಸ್ಕೊಂಡಂಥ ಮನುಷ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ. ಜೈ ಕಿಸಾನ್ ಜೈ ಜವಾನ್ ಅಂತ ಹೇಳಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಅಂಥವ್ರು ನಡೆದಾಡಿದಂಥ ಜಾಗ ಕರ್ಕೊಂಡು ಹೋಗಿದ್ದೀರಿ ನನ್ನ. ಯಾವ ಸ್ಥಳದಲ್ಲಿ ಅದು ಶಿಲಾಫಲಕ ಹಾಕಿದ್ದಾರೆ, ಪಕ್ಕದಲ್ಲಿ ನಿಂತ್ಕೊಂಡಿದ್ದೆ. ನನಗಂತೂ ರೋಮಾಂಚನ ಆಯ್ತು. ಅಂಥ ಮನುಷ್ಯ ಅಡ್ಡಾಡದಂಥ ಜಾಗದಲ್ಲಿ ಇವೆಲ್ಲ ಕಲಿತಿದ್ದೀರಿ ಪಡುವಂತ. ಇನ್ನೊಂದು ನನಗೆ ತುಂಬ ಆತ್ಮೀಯರಾಗಿದ್ದವರು ಹಿರಿಯರು, ಗೋಪಾಲಕೃಷ್ಣ ಅಡಿಗರು ನಡೆಸಿದಂಥ ಕಾಲೇಜಿಗೆ ಮೊದಲನೇ ಪ್ರಿನ್ಸಿಪಾಲು. ಅವ್ರು ನನಗೆ ಎಷ್ಟು ಸಲ ನನ್ನ ಕಡೆ ಕಾಲೇಜಿಗೆ ಬರ್ತಿದ್ರು. ನಾನು ಭಾಳ ವರ್ಷ ಪ್ರಿನ್ಸಿಪಾಲ್ ಆಗಿದ್ದೆ. ಕಾಲೇಜಿಗೆ ಬರೋರು, ಬಂದು ಮಾತಾಡೋರು, ತುಂಬ ಚೆನ್ನಾಗಿ ಮಾತಾಡೋರು. ನಾನು ಯಾವುದೋ ಸ್ವಾಗತ ಮಾಡುವಾಗ ಅವ್ರದ್ದೇ ಒಂದು ಪದ್ಯ ಹೇಳಿದ್ದೆ, ಅವ್ರದ್ದಿದೆ, ಎಷ್ಟು ಚೆನ್ನಾಗಿದೆ, ನನ್ನ ಅವತಾರ ಅಂತ ಅವನ ನೆನಪಿದೆ ನನಗೆ. ಗಾಂಧಿ ಬಗ್ಗೆ ಹೇಳ್ತಾರೆ, ಯಾವ ರಸವು ಸೋಂಕಿದ್ದವನ, ಯಾವ ಶಿಲೆಯು ತಾಗಿದ್ದವನ, ಸಾಧುವಾಗಿ ಗಟ್ಟಿ ಚಿನ್ನವಾಗಿ ಸಾಗಿದ ನಾನು ಕಬ್ಬಿಣ, ಕರಿ ಕಬ್ಬಿಣ. ಅಷ್ಟು ಚಂದ ವರ್ಣನೆ ಮಾಡೋದು ಅಂತ ಕವಿಗಳು ಪ್ರಿನ್ಸಿಪಾಲ್ ಆದಂಥ ಕಾಲೇಜು. ಅವರಿಂದಾಗಿ ಅವರೇ ಕರೆಸ್ಕೊಂಡಂಥ 5 ಮಹಾತ್ಮರು ಕೆಲಸ ಮಾಡಿದವರು, ಚಂದ್ರಶೇಖರ್ ಕಂಬಾರ್ ಅವರು, ಲಕ್ಷ್ಮೀನಾರಾಯಣ ಭಟ್ ಇಲ್ಲೇ ಕೆಲಸ ಮಾಡಿದ್ರು. ಅಂಥ ಸಂಸ್ಥೆಯಲ್ಲಿ ನೀವೆಲ್ಲ ಓದ್ತಾ ಇದ್ದೀರಿ. ಭಗವಂತ ನನಗೆ ಒಂಚೂರು ಮುಜುಗರಾಗಿತ್ತು. ಯಾಕೆ ಅಂತ ಅವ್ರಿಗೂ ಗೊತ್ತು, ವೆಂಕಟೇಶ್ವರ ಗೊತ್ತು. ನಾನು ಎಲ್ಲಿ ಹೋದ್ರೂ ಕೋಟ್ ಹಾಕ್ಕೊಂಡು ಹೋಗೋದು ನನ್ನ ಅಭ್ಯಾಸ. ಅದು ಬೆಂಗಳೂರು ನನ್ನ ಸ್ಟೂಡೆಂಟ್ಸೇ ನಾನು ನೋಡಿಲ್ಲ ಕೋಟ್ ಇಲ್ಲದೆ. ಎಷ್ಟೋ ಕಡೆ ಹೇಳ್ತಾರೆ ಕೋಟ್ ಇಲ್ಲದೆ ಗುರುತೇ ಆಗ್ತಲ್ಲ ಅಂತ. ನನಗೆ ಏನಾಗ್ಬಿಟ್ಟಿದೆ, ನನಗಿಂತ ನನ್ನ ಕೋಟೆ ಮುಖ್ಯ ಅನ್ನೋದು ಅನಿಸ್ತದೆ. ಅದಕ್ಕೆ ಈಗ ಬರ್ಬೇಕಾದ್ರೆ ಹೇಳಿದೆ, ಏನಿಲ್ಲ ಹಾಗೆ ಹೋಗೋಣ, ಪ್ಲ್ಯಾನ್ ಮಾಡಿಲ್ಲ. ಬಟ್ ಅಲ್ಟಿಮೇಟ್ಲಿ ವಾಟ್ ಐ ಟಾಕ್ ಟು ಮೈ ಸ್ಟೂಡೆಂಟ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಮೈ ಕೋಟ್. ಏನು ಮಾತಾಡಬೇಕು ಅಂತ ವಿಚಾರ ಮಾಡ್ತಿದ್ದೀನಿ. ನಾನು ಶಿಕ್ಷಕನಾಗಿ 52 ವರ್ಷ ಮುಗಿಸಿದ್ದೀನಿ. 53ನೇ ವರ್ಷ ನಾನು ಪಾಠ ಮಾಡ್ತೀನಿ. ಚೂರು ಬೇಜಾರಾಗಿಲ್ಲ ನನಗೆ, ಚೂರು ಬೇಜಾರಾಗಿಲ್ಲ. ಯಾಕೆ ಬಂದೆ ವೃತ್ತಿಗೆ ಅಂತ ಅನ್ನಿಸ್ಲೂ ಇಲ್ಲ. ನನಗೆ ಅನಿಸಿದ್ದು ಒಂದೇ ಒಂದು ಅಂದರೆ, ನಾವು ಭಾರತೀಯರು ಪುನರ್ಜನ್ಮದ ನಂಬಿಕೆ ಇಟ್ಟರು. ಇನ್ನೊಂದು ಜನ್ಮ ಅಂತಿದ್ರೆ ನಾನು ಮೇಷ್ಟ್ರಾಗಿ ಹುಟ್ಟಬೇಕು ಅಂತ ಬಿಟ್ಕೊಂಡು ಸಂತೋಷ ತೃಪ್ತಿ ಎಲ್ಲಿರೋ ಸಾಧ್ಯ. ಯಾವ ಕೆಲಸದಲ್ಲಿ ಹೇಳಿ
ಮುಂದೆ 40 ಜನ ಮಕ್ಕಳು ಕೂತ್ರೆ ಹೇಳಿದ್ದೇನೆಲ್ಲ ಕೇಳ್ತಾರೆ ಹೇಳಿ, ಎಲ್ಲಿಯೂ ಆಗಲ್ಲ. ನನ್ನ ಕೈಯಲ್ಲಿ ಹಸಿ ಮಣ್ಣಿದೆ, ಜೇಡಿ ಮಣ್ಣಿದೆ. ಅದನ್ನು ನಾನು ತುಂಬ ಚಂದ ಮಾಡಿ ದೇವತೆಯನ್ನು ಮಾಡ್ಬೋದು, ಚೆನ್ನಾಗಿ ಮಾಡಿದೆ ದೈತ್ಯನನ್ನು ಮಾಡ್ಬೋದು. ಆ ಶಕ್ತಿ ಮೇಷ್ಟ್ರಿಗೆ ಮಾತ್ರ ಇರುವಂತ ಭಗವಂತ ಕೊಟ್ಟಿದ್ದಾನೆ. ನಾನು ಮೇಷ್ಟ್ರ ಆಗೋದಕ್ಕೊಂದು ಕಾರಣ ಇದೆ. ಎಷ್ಟೋ ಜನ ಕೇಳಿದ್ರು, ನೀವು ಮೇಷ್ಟ್ರ ಯಾಕಾದ್ರೆ ನೀವು ಬೇರೆ ಏನಾದರೂ ಆಗ್ಬೋದಾಗಿತ್ತಲ್ಲ? ಆಗ್ಬೋದಾಗಿತ್ತೇನೋ, ಯಾಕೋ ಏನೋ ನಾನು ಬಹಳ ಕಷ್ಟಪಡ್ತಿರ್ಲಿಲ್ಲ, ಏನಾದ್ರೂ ರ್ಯಾಂಕ್ ಕೊಡ್ತಾ ಇದ್ರು. ಯಾಕೆ ಕೊಡ್ತಿದ್ದೆ ಗೊತ್ತಿತ್ತು. SSLC ರ್ಯಾಂಕ್ ಬರೋದು, PUC ಬರೋದು, ನನಗೆ ಆಶ್ಚರ್ಯ ಆಗ್ತಿತ್ತು ಯಾಕೆ ಕೊಡ್ತಾರೆ ಅಂತ. ಮೆಡಿಕಲ್ಗೆ ಹೋಗ್ಬೋದಾಗಿತ್ತು, ನಮ್ಮ ಅಜ್ಜ ಹಠ ಹಿಡಿತಿದ್ದ ಮೆಡಿಕಲ್ಗೆ ಹೋಗ್ಬೋದು ಅಂತ. ಆದರೆ SSLC ಇದ್ದಾಗಲೇ ತೀರ್ಮಾನ ಮಾಡಿದೆ ನಾನು ಮೇಷ್ಟ್ರ ಆಗಬೇಕು ಅಂತ. ಅದಕ್ಕೊಂದು ಘಟನೆ ಇದೆ. ಘಟನೆ ಬಹುಶಃ ನೀವು ಕೇಳಿರ್ತೀರಿ, ಕೇಳಿದ್ದೆ ಹೋದರೆ ಒಳ್ಳೆ ಘಟನೆ ಕೇಳ್ಬೋದು. ನಾನು ಧಾರವಾಡದಲ್ಲಿ ಓದ್ತಾ ಇದ್ದೆ, ಕೆ ಬೋರ್ಡ್ಸ್ ಹೈಸ್ಕೂಲ್ ಅಂತ. ಅದು ನಮ್ಮ ಧಾರವಾಡ ಭಾಷಾದಾಗೆ ಹೇಳೋದಾದ್ರೆ ಶಾಣೆಯ ಶಾಲೆ ಇದೆ, ಬುದ್ಧಿವಂತರ ಶಾಲೆ ಇದೆ. ನಾನು ಹೇಳ್ಕೊಬಿಟ್ಟೆ ಅವರು SSLC ಪರೀಕ್ಷೆ ಕೊಡಬೇಕು. ನನ್ನ ಅಕ್ಕ ಇತ್ತು ನನಗೆ, ಅಕ್ಕ ಭಾಳ ಪ್ರಾಣಾಂತರದಲ್ಲಿ ಭಾಳ ಕಷ್ಟಪಟ್ಟಲ್ಲ ನನಗೆ. ಯಾಕಂದ್ರೆ ಯಾಕೆ ಇರೋದೇ SSLC ಇಂದ MSc ವರೆಗೂ ಫಸ್ಟ್ ರ್ಯಾಂಕ್. ಹೆಂಗೋ ನಮ್ಮ ಫಸ್ಟ್ ರ್ಯಾಂಕ್. ಫಸ್ಟ್ ಇಯರ್ BSc ಇಂದ MSc ಫೈನಲ್ 100% ರಿಸಲ್ಟ್ ಆಗಿದೆ. ಮ್ಯಾಥಮೆಟಿಕ್ಸ್ ಮೇಜರ್ ಮೈನಸ್ ಸ್ಟ್ಯಾಟಿಸ್ಟಿಕ್ಸ್ 10 ಪ್ರಶ್ನೆ ಕೊಟ್ಟರೆ 10 ಬರೋದ್ರು. ಆರಿಸ್ಕೊಂಡು ಯಾವ ಏನು ಅಂತ 100 ಕರೆಕ್ಟ್. ಯಾಕೆ ರಿಸಲ್ಟ್ ನೋಡೋಕೆ ಹೋಗ್ತಿರಲಿಲ್ಲ. ಇವತ್ತು ನಾನೇ ನೋಡೋಕೆ ಹೋಗ್ತಿದ್ದೆ, ಆಗ ನೋಡ್ಕೊಂಡು ಬರ್ತೀನಿ ಸೆಕೆಂಡ್ ಯಾರು ಬಂದಿದ್ದಾರೆ, ಫಸ್ಟ್ ಹಾಕಿದ್ದೆ. ಆಕೆಯಿಂದ ಯಾಕೆ ನನ್ನ ಕಷ್ಟ ಆಗ್ತಿತ್ತು ಅಂದರೆ, ನಿಮ್ಗೆ ಗೊತ್ತಿದೆ, ಬುದ್ಧಿವಂತ ಅಕ್ಕ ಅಣ್ಣ ಮನೆಯಲ್ಲಿದ್ದರೆ ತಮ್ಮ ತಂಗಿ ಪರಿಸ್ಥಿತಿ ಏನಿರುತ್ತೆ ಅಂತ. ನನಗೆಲ್ಲರೂ ಕೇಳೋರು, ಲತಾನ್ ತಮ್ಮ ಅಲ್ಲ ನೀನು ಯಾಕೆ ಹಿಂಗಿದ್ದಿ, ನಾನೇನು ಮಾಡಿದ್ರಿ? ಆಕೆ 100 ಬಂದು ನಾನೇನು ಮಾಡಿ ಒಂದು ಮ್ಯಾಥಮೆಟಿಕ್ಸ್ ಆಗಲ್ಲ, ಕೆಮಿಸ್ಟ್ರಿ ಫಿಸಿಕ್ಸ್ ಅಂತ, ಕೆಮಿಸ್ಟ್ರಿ ಮೇಜರ್ ಮೈನರ್ ಫಿಸಿಕ್ಸ್ ಅಂತ. ಕೆಮಿಸ್ಟ್ರಿ 100 ಕೊಡಲ್ಲ ಅಂತ ಯಾಕೆ ಅನ್ಬೇಕು? ನಾನು ಬರಲಿಲ್ಲ, 100 ಬರಲಿಲ್ಲ, ಎಂದೂ ಫಸ್ಟ್ ರ್ಯಾಂಕ್ ಬರಲಿಲ್ಲ ನಾನು. ಹೀಗಾಗಿ ಅಕ್ಕ ಒಂದು ಅನ್ರೀಚಬಲ್ ಮಾಡಲ್ ಫಾರ್ ಮೀ ಆ ಥರ ಆಗುತ್ತೆ. ಹಾಗೆ MSc ಮುಗಿದಿದ್ದು, ನಂದು SSLC ಪರೀಕ್ಷೆ ಮುಗಿಸಿದ್ವಿ. ನಮ್ಮಪ್ಪ ಸರ್ಕಾರಿ ನೌಕರದಾರ, ಅದು ಕಾರ್ವಾನ್ ಸೊಸೈಟಿ ಇದು. 2 ವರ್ಷಕ್ಕೊಮ್ಮೆ ಬ್ಯಾಗ್ ಇಟ್ಕೊಂಡು ಬೇರೆ ಬೇರೆ ಊರಿಗೆ ಹೋಗಬೇಕು. ಅವ್ರು ಕೋಲಾರದಲ್ಲಿದ್ದರು, ಉತ್ತರದಲ್ಲಿ ನಾನು ಧಾರವಾಡದಲ್ಲಿ, ನಮ್ಮ ಅಪ್ಪ ಅಮ್ಮ ಕೆಳಗೆ ದಕ್ಷಿಣದಲ್ಲಿ ಕೋಲಾರದಲ್ಲಿ. ನಾವು ರಜೆಗೆ ಹೋಗೋರು, ಹಾಸ್ಟೆಲ್ ಇದ್ದವ್ರ ಅನುಭವ ಆಗಿರುತ್ತೆ. ಅಪ್ಪ ಅಮ್ಮ ಹೆದರ್ಸ್ತಾರೆ, ಹಿಂಗೆ ಮಾಡಿದ್ರೆ ಹಾಸ್ಟೆಲ್ಗೆ ಹಾಕಿಬಿಡ್ತೇನೆ ನಿನ್ನ ಅಂತ. ಹಾಕಿ ಮನೆಗಳು ಪಾಪ ಹುಡುಗ ಹಾಕಿದ್ದಾನೋ ಹಾಸ್ಟೆಲಲ್ಲಿ ಹಾಕಿದ್ದಾನೋ ಅಂತ. ಒಂದು 6 ತಿಂಗಳಿಗೊಮ್ಮೆ ಅಪ್ಪ ಅಮ್ಮ ದರ್ಶನ ಆಗುತ್ತೆ. ನಾವು ಪರೀಕ್ಷೆ ಮುಗಿಸಿ ಕೋಲಾರ ಹೋದ್ವಿ. ಅಪ್ಪ ಅಮ್ಮ ಖುಷಿ ಆಯಿತು, ಮಕ್ಕಳು ಬಂದಿದ್ದಾರೆ ಅಂತ. ಒಂದು ಟ್ರಿಪ್ ಮಾಡಿದ್ವಿ, ತಿರುಪತಿ ಕಾಳಹಸ್ತಿ ಎಲ್ಲ ಕಡೆ ಹೋಗೋಣ ಅಂತ. ಒಂದು ವೆಹಿಕಲ್ ಮಾಡ್ಕೊಂಡು 5-6 ದಿವಸ ಹೋಗ್ಬೋದು. ರಾತ್ರಿ ಬಂದು ಲೇಟಾಗಿ ಮಲ್ಕೊಂಡ್ವಿ. ನಮ್ಮಪ್ಪ ಬೆಳಗ್ಗೆ ಎದ್ದು ಹಿಂದಿನ ದಿವಸದ ಪೇಪರೆಲ್ಲ ಓದ್ತಾ ಇದ್ವಿ. ಇದು ಗಂಡಸರಿಗಿರುವಂಥ ಒಂದು ರೋಗ, ಸಾಮಾನ್ಯವಾಗಿರುವಂಥ ರೋಗ. ಊರಲ್ಲಿ ಇಲ್ಲದೆ ಹೋದಾಗ ಆ ಪೇಪರ್ ಬಿದ್ದಿರ್ತಾವಲ್ಲ, ಊರಲ್ಲಿ ಇಲ್ಲದೆ ಹೋದಾಗ ಏನು ಪೇಪರ್ ಇರ್ತಾವಲ್ಲ, ಅದನ್ನೆಲ್ಲ ಓದಿ ನಾ ಪೇಪರ್ ಓದದೇ ಹೋದ್ರು ಜಗತ್ತು ಹೆಂಗೆ ಮುಂದೆ ಹೋಯಿತು ಅಂತ ನೋಡೋ ವಿಚಾರ. ನಮ್ಮಪ್ಪ ಓದ್ತಾ ಇದ್ರು ಪೇಪರ್, ನೋಡಿದ್ರು ರಿಸಲ್ಟ್ ಬಂದ್ಬಿಟ್ಟಿದೆ, SSLC ರಿಸಲ್ಟ್. ಒಂದು 5 ದಿವಸ ಆಗಿದೆ, ನಮ್ಗೆ ಗೊತ್ತೇ ಇಲ್ಲ. ಆಗಿನ ಕಾಲದಲ್ಲಿ ಪಾಸ್ ಆದವ್ರ ನಂಬರ್ ಎಲ್ಲ ಪೇಪರಲ್ಲಿ ಬರಬೇಕು, ನಂಬರ್ ಕಮ್ಮಿ ಇರ್ತಿತ್ತು ಅವಾಗ. ಈ ಲಾಟ್ರಿ ನಂಬರ್ ಮಾಡ್ತೀವಲ್ಲ, ಹಾಕೊಡ್ಬೇಕು. ಮೊದಲನೇ ಪುಟದಲ್ಲಿ 10 ಜನ ಹೆಸರು ಹಾಕಿರೋರು, 10 ರ್ಯಾಂಕ್ ಬಂದವ್ರ ಹೆಸರು ಹಾಕಿರೋರು. ನಮ್ಮಪ್ಪ ಕೂತ್ಕೊಂಡ್ರೆ ನಂಬರ್ ಏನಿದ್ದು, ನನ್ಕಿಂತ ನಂಬರ್ ನಮ್ಮ ಅಕ್ಕನಿಗೆ ಚೆನ್ನಾಗಿ ಬಂತು. ಆಕೆ ಹಣ ಚಿಂತೆ ಮಾಡಬೇಡ, ಆಕೆ ಖಾತ್ರಿ ತಮ್ಮ ರ್ಯಾಂಕ್ ಬರ್ತಾನೆ ಅಂತ ಗ್ಯಾರಂಟಿ. ಮೊದಲನೇ ಪೇ ಇಟ್ಕೊಂಡಿದ್ದು ಆ ಬಾಕ್ಸ್ ಐಟಮ್. ಈಗ ನನಗೆ ಪಿಕ್ಚರ್ ಬರ್ತಿರ್ಲಿಲ್ಲ ಅವಾಗ. ಪಿಕ್ಚರ್ ಬರ್ಬೇಕಂದ್ರೆ ಒಂದು 8-10 ದಿವಸ ಆದ್ಮೇಲೆ ಬರಬೇಕು. ಅವು ಗೊತ್ತೇ ಆಗ್ತಿರಲಿಲ್ಲ, ಕರಿ ಪಿಕ್ಚರ್ ಗೊತ್ತೇ ಆಗ್ತಿಲ್ಲ. 10 ರ್ಯಾಂಕ್ ನೋಡಿದ್ದು, 1, 2, 3, 4 ಇಲ್ಲ. ಅಯ್ಯೋ ಮತ್ತೆ ರ್ಯಾಂಕ್ ತಪ್ಪಿಸ್ಕೊಂಡ. ಫಸ್ಟ್ ಕ್ಲಾಸ್ ಬಂದಿರ್ತಾನೆ, ಫಸ್ಟ್ ಕ್ಲಾಸ್ನಲ್ಲೂ ಇಲ್ಲ. ಯೋಚನೆ ರ್ಯಾಂಕು ಇಲ್ಲ, ಫಸ್ಟ್ ಕ್ಲಾಸು ಇಲ್ಲ, ಸೆಕೆಂಡ್ ಕ್ಲಾಸ್ ಬಂದು ಸಾಕಪ್ಪ ಅಲ್ಲೂ ಇಲ್ಲ. ಆ ಗೆದ್ದು ಬಿಡುತ್ತೆ, ಜಾಸ್ತಿ ಆಗಿರ್ಬೇಕು. ಇವ್ನು ಪಾಸ್ ಆಗ್ತಾನೆ ಇಲ್ಲ, 3rd ಕ್ಲಾಸ್ ಅಲ್ಲೂ ಇಲ್ಲ. SSLC ಯೂಶುವಲ್ ರಿಯಾಕ್ಷನ್ ಏನಾಗ್ತದೆ ಗೊತ್ತಾ? ಅಮ್ಮ ಅಕ್ಕ ಅಳೋರು ಶುರು ಮಾಡಿದ್ರು. ಅಪ್ಪನಿಗೆ ಕೋಪ, ಏನು ದನ ಕಾಯ್ತಾನೆ, ಮೆಟ್ರಿಕ್ ಫೇಲ್ ಅದ, ಮುಂದೆ ಏನು ಮಾಡ್ತಾನೆ, ಬೈತೇನೆ. ಅರ್ಧ ತಾಸು ಆದ್ಮೇಲೆ ನಮ್ಮ ತಂದೆಗೆ ನೆನಪಾಯ್ತು, ನಾವು ಒಬ್ಬನೇ ಮಗ. ಆಮೇಲೆ
ತಾಯಿ ಬೈಬೇಡವನ್ನ ಎಲ್ಲ ಏನು ಮಾಡ್ಕೊಂಡ್ಬಿಟ್ಟ ನಾವು ಶಿಕ್ಷಕರು ಅವ್ರ ಜೀವಕ್ಕೆ ನಾನೇನು ಬೈತೀನಿ ನೀವು ಬೈಬೇಡ್ರಿ. ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ನಾನು ಎದ್ದಾಗ ಅಪ್ಪ ಅಮ್ಮ ಭಾಳ ಒಳ್ಳೆಯವರಾಗಿತ್ತು. ಅಪ್ಪ ಅಮ್ಮ ಒಳ್ಳೆಯವರೇ ಇರ್ತಾರೆ, ತೀರಾ ಒಳ್ಳೆಯವರ ಸಂಶಯ ಬರುತ್ತೆ. ನೀವು ಕಲ್ಪನೆ ಮಾಡ್ಕೊಳ್ಳಿ, ಕೋಲಾರ ಅಂದ್ರೆ ಕಡು ಬಿಸಿಲು 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 ಕೆಟ್ಟ ಬಿಸಿಲು, ಅದು ನೇತಿಗಳು ಮನೆ. ನಾನು ಎದ್ದಾಗ ನಮ್ಮಮ್ಮ ಹೇಳ್ತಾಳೆ, ಮುಖ ತೊಳ್ಕೊಳ್ಳಿ ಬಿಸಿನೀರಿಟ್ಟಿದ್ದೆ ನೋಡೋ ಅಂತಾಳೆ. ಬಿಸಿನೀರು ಮುಖ ತೊಳ್ಕೊಳ್ಳಿದ್ದೆ ಕೋಲಾರದಲ್ಲಿ ಏನೋ ತಕರಾರಿದೆ. ಅಕ್ಕ ಅಣ್ಣ ಅಕ್ಕಂದು ಮತ್ತು ಅಮ್ಮನ ಕಣ್ಣೆಲ್ಲ ಕೆಂಪಾಗಿದ್ದಾರೆ. ಅಕ್ಕ ನನ್ನ ತಾಯಿ ಇದ್ದಂಗೆ. ಅಕ್ಕ ಏನಾಯ್ತು ಅಂತ ಹೇಳಿ ಆಕೆ ತಡ್ಕೊಳ್ಳೋಕ್ಕಾಗಲಿಲ್ಲ. ನಾನು ಅಪ್ಕೊಂಡು ಒಳಕ್ಷನ್ ಮಾಡಿದೆ. ಹೆಂಗೆ ಫೇಲ್ ಆಗಿದೆ SSLC, ಯಾವ ವಿಷಯ ಫೇಲ್ ಆಗಿದೆ, ರಿಸಲ್ಟ್ ಬಂದ ಅಂತ ಹೇಳಿದೆ. ಒಂದು 5 ದಿವಸ ಇಟ್ಕೊಂಡೋಗಿ ನಾನು ಪೇಪರ್ ತೊಗೊಂಡೆ, ಅದೇ ಕೆಲಸ ಮಾತ್ರ ರ್ಯಾಂಕು, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ನೋಡಿದೆ, ಫೇಲು. ಅವ್ರಿಗಿಂತ ಬುದ್ಧಿವಂತ ನಾನು 2 ರೂಪಾಯಿ ತೊಗೊಂಡು ಇಂಗ್ಲೀಷ್ ಪೇಪರ್ ತೊಗೊಂಡು ಕನ್ನಡ ಪೇಪರ್ ಅಂತ ಪತ್ರ ಆಗ್ಬೋದು. ಏನು ಸೋಪ್ ಅದಷ್ಟೇ, ಮತ್ತೊಂದೇನಿಲ್ಲ. ಇಂಗ್ಲೀಷ್ ಪೇಪರ್ ನಾನು ಪಾಸ್ ಮಾಡ್ತಾರೆ ಅವರು, ಅದು ಫೇಲ್. ಅವಳು ಅಬ್ಸರ್ವ್ ಮಾಡಿ. ಆಗಿನ ಕಾಲದಲ್ಲಿ ನಮ್ಮ ಮಾರ್ಗದರ್ಶನ ಮಾಡುವಂಥವ್ರ ಹತ್ರ ಶಾಲೆ ಹೆಡ್ ಮಾಸ್ಟರ್ ಮಕ್ಕಳಿಗೆ ಮೇಲೆ ನೋಡಿಲ್ಲ ಅನ್ಸುತ್ತೆ. ಹಳೆ ಕಾಲದಲ್ಲಿ ಒಂದು ಫೋನ್ ಇರ್ತಿತ್ತು, ಕರಿ ಡಬ್ಬ ಇರ್ತಿತ್ತು. ತಿರುಗಿಸಿ ತಿರುಗಿಸಿ ಫೋನ್ ಮಾಡಿ ತಿರುಗಿಸಿ ತಿರುಗಿಸಿ ಬಟ್ ಸೊಟ್ಟ ಆಗ್ತಿದ್ದೆ ಹೊರತು ಕಾಲೇಜ್ ಬರ್ತಿರ್ಲಿಲ್ಲ. ನಮ್ಮಪ್ಪ ಹೈಸ್ಕೂಲಿಗೆ ಹೆಡ್ ಮಾಸ್ಟರ್ ಟ್ರೈ ಮಾಡಿದ್ರು, ಫೋನ್ ಸಿಗಲಿಲ್ಲ. ಹೋಗೋ ನಡಿ ನಾವೇ ಧಾರವಾಡಕ್ಕೆ ಹೋಗೋಣ ಅಂದರು. ಈಗಾಗಲೇ ರಿಸಲ್ಟ್ ಬಂದು 8 ದಿವಸ ಆಗಿದೆ. ಧಾರವಾಡಕ್ಕೆ ಹೋದ್ವಿ. ನಿಮ್ಮ ಕಣ್ಮು ಚಿತ್ರ ಬರುತ್ತೆ. ಸ್ಕೂಲಲ್ಲಿ ಹೋಗ್ತಾ ಇದ್ದೀನಿ, ಕಾರಿಡಾರಲ್ಲಿ ಹೋಗ್ತಾ ಇದ್ದೀನಿ. ನನಗೆ ಹೆದರಿಕೆ ಅಂದರೆ ಹೆದರಿಕೆ. ಎಂದೂ ಫೇಲ್ ಆಗಿ ಗೊತ್ತಿಲ್ಲ ನನಗೆ, ಈಗ ಫೇಲ್ ಆಗಿದ್ದೀನಿ. ಅದಕ್ಕಿಂತ ಹೆದರಿಕೆ ಅಂದರೆ ನಮ್ಮ ಶಾಲೆಗೆ ಒಬ್ಬರು ಹೆಡ್ ಮಾಸ್ಟರ್ ಇದ್ದರು, SG ನಾಡಿಗೇರ್ ಅಂತ ಹೆಡ್ ಮಾಸ್ಟರ್. ನೀವು ಈ ಪುರಾಣ ಕಥೆಗಳಲ್ಲಿ ದೂರ್ವಾಸ ಅಂತ ಕೇಳಿದ್ದೀರ? ದೂರ್ವಾಸ ಋಷಿ ಅಂತ ಪಟ ಪಟ ಶಾಪ ಕೊಡೋದು ಕೋಪಿಷ್ಟ. ಅವನಿಗಿಂತ ಒಂದು 100% ನಮ್ಮ ಹೆಡ್ ಮಾಸ್ಟರ್ ಜಾಸ್ತಿ ಕೋಪ. ಅವ್ರು ಹೇಗಿದ್ರು ಅಂತ ಒಂದೇ ಮಾತಲ್ಲಿ ಹೇಳ್ಬಿಟ್ಟು, ಬರಲಿ ತರಬೇಕಾದ್ರೆ ಬಂದಿದ್ದ ಕಪ್ಪಾಳಿ ಪಟಾರ ತೊಡೆದು ಏನೇನು ಹೆಸರು ಸರ್, SG ಪಾಟೀಲ್ ಸರ್. SG ಪಾಟೀಲ್ ಏನೇನು ನೀವು ಹೋಗಿ ಅವನು ಕಳಿಸು ಹೋಗಿ. ಈ ಥರ ಕೋಪ ಅದುವರೆಗೂ ನನ್ನ ಮೇಲೆ ಉಳ್ಕೊಂಡಿದ್ದು. ಇವತ್ತು ಬೀಳುತ್ತೆ ಅಂತ ಗ್ಯಾರಂಟಿ ಇದಾಗಿದ್ದೀನಿ. ಅವ್ರ ಕಡೆಯಿಂದ ಹೆಂಗೆ ತಪ್ಪಿಸ್ಕೊಳ್ಬೇಕು ಅಂತ ನಮ್ಮಪ್ಪ ಮುಂದೆ ಹೋಗ್ತಿದ್ದಾರೆ, ಹಿಂದಿಂದ ನಾನು ಹೋಗ್ತಾ ಇದ್ದೀನಿ. ನಮ್ಮಪ್ಪ ಸುಮ್ಮನೆ ಹೋಗ್ಬೇಕಿಲ್ಲ, ಮುಂದೆ ಹೋಗಿ ತಿರ್ಕೊಂಡ್ರು. ಸ್ಟಾಫ್ ರೂಮ್ ಅಂತ ನಾನು ಗೊತ್ತಿಲ್ಲ, ಸ್ಟಾಫ್ ರೂಮ್ ಅಲ್ಲೇ ಬರ್ತಾರೆ. ನಾನು ಇರೋದಂದ್ರೆ ನಮ್ಮ ಸ್ಟಾಫ್ ರೂಮ್ ಬಗ್ಗೆ ತಲೆನೇ ಕೆಡಿಸ್ಕೊಂಡಿದ್ದೀನಿ. ಹೆಡ್ ಮಾಸ್ಟರ್ ಕಡೆಯಿಂದ ಹೆಂಗೆ ಪಾಠ ಆಗೋದು ಚಿಂತೆ ಅಂದ ತಕ್ಷಣ ಸ್ಟಾಫ್ ರೂಮಿನ ಬಗ್ಗೆ ನೋಡಿದೆ. ನಾನು ಗಣಿತ ಮೇಷ್ಟ್ರು ಗೊತ್ತಿದ್ದೆ. ನಾನು ದುರ್ದೈವ ಅವರು ನೋಡ್ಬಿಟ್ಟು ನಾನು ಕರ್ಸಿಗೆ ಬಾಯಿಲೆ ಇರ್ತಾರೆ ಕರ್ಕೊಂಡು ಹೋಗ್ಬೇಕಲ್ಲ. ತಲೆ ತರಿಸ್ಕೊಂಡು ಹೋದೆ. ಈ ಕಟ್ಕನ ಒಂದು ಕುರಿ ನಿಂತಾಗ ನಿಂತ್ಕೊಂಡೆ. ಬೈದರು ಬೈದರು ಬೈದರು. ಗುಡ್ ಫಾರ್ ನಥಿಂಗ್ ಕ್ರೀಚರ್, ಯೂಸ್ಲೆಸ್ ಫಾರ್. ಐ ಗಾಟ್ ಎ ಮ್ಯಾಥಮೆಟಿಕ್ಸ್ ಫಾರ್ 1 full year. Can't you get 30 marks? ಯೋಗ್ಯತೆ ಎಲ್ಲ 3 ಮಾರ್ಕ್ಸ್ ನೋಡೋದು. ಮುಖ ತೋರಿಸ್ಬಿಡ ಹೋಗ್ಬಾರ್ಗೆ ಕರೆದದ್ದೇ ಅವರು. ಮುಖ ಇದ್ದು ಹೋಗೋದು ಹೇಗೆ ಮಾಡೋದು ನಾನು? ಅಷ್ಟು ಬೈದು ಭಾಳ ಕತ್ಕೊಂಡು ಹೊರಗೆ ಬಂದೆ. ಆಗಿನ ಕಾಲದಲ್ಲಿ ಮೇಷ್ಟ್ರು ಪಾಲಕರನ್ನು ಬೈತಾ ಇದ್ರು, ಈಗ ಬೈಯೋದು ಧೈರ್ಯ ಇಲ್ಲ. ನಮ್ಮಪ್ಪನ ಕರೆದ್ರು, ಏನ್ರಿ ಬುದ್ಧಿ ಇಲ್ಲ ನಿಮಗೆ? ರಿಸಲ್ಟ್ ಬಂದಾಗ ಊರಲ್ಲಿ ಇರೋಂಗಿಲ್ಲ, ಮನೆ ಕೀಲಿ ಹಾಕೊಂಡು ಹೋಗಿದ್ದೆ. ಹುಡುಗ ಫೇಲ್ ಆಗೋನಲ್ಲ ನೋಡಿ, ಕನ್ಸಾಲ್ಟೇಟೆಡ್ ಮಾರ್ಕ್ಸ್ ಕಾರ್ಡ್ ಬಂದಿದೆ SSLC ಬೋರ್ಡಿಂದ. ಅದರ ಪ್ರಕಾರ ಅವನು ತೀರಾ ಕಮ್ಮಿ ಅಂದರೆ ಸೋಷಿಯಲ್ ಸೈನ್ಸಲ್ಲಿ 92 ಬಂದಿದೆ. ಗಣಿತದಲ್ಲಿ ಫೇಲ್ ಆಗಿದೆ, 13 ಮಾರ್ಕ್ ಬಂದಿದೆ ಅವನಿಗೆ. ನಾನೇ ಕಲಿಸಿದ್ದು 100 ಬರಬೇಕು. ಅವ್ರು ತಪ್ಪಕ್ಕೆ ಸಾಧ್ಯನೇ ಇಲ್ಲ. ಏನೋ ತಪ್ಪಾಗಿದೆ, ಅದು ಗೊತ್ತಿಲ್ಲ. ಟೋಟ್ಲಿಂಗ್ ಅಪ್ಲೈ ಮಾಡಬೇಕು. ರಿಸಲ್ಟ್ ಬಂದು 5 ದಿವಸಗಳಲ್ಲಿ ಮಾರ್ಕ್ಸ್ ಕಾರ್ಡ್ ಕಳಿಸ್ಬೇಕು. ನಾವು ಲೆಟರ್ ಕಳಿಸ್ಬೇಕು, 5 ರೂಪಾಯಿ ಕಟ್ಟಬೇಕು. ದಯವಿಟ್ಟು ಗಮನಿಸಿ ಅವ್ರು ಏನು ಹೇಳಿದ್ರು ಅಂತ. ನೀವು ಮನೆಗೆ ಹೋಗಿದ್ದೀನಿ 3 ದಿವಸ ಮನೆ ಕೀಲಿ ಹಾಕೊಂಡು ಹೋಗಿದ್ದೀನಿ, ಬೇಜವಾಬ್ದಾರಿ. ಒಂದು ಬೈಬಿಟ್ಟು ಚಿಂತೆ ಮಾಡಬೇಡಿ, ಗೊತ್ತಾಯ್ತು ಊರಲ್ಲಿ ಇಲ್ಲ ಅಂತ ಗೊತ್ತಾಯ್ತು. ನಾನೇ ಬಂದು ಶಾಲೆಗೆ ನಾನೇ ಪಾಲಕ ಅಂತ ಹೇಳಿ ಅಪ್ಲಿಕೇಶನ್ 5 ರೂಪಾಯಿ ಕಳಿಸಿದ್ದೀನಿ SSLC ಬೋರ್ಡ್ಗೆ. ದೇವರಿದ್ದಾನೆ, ಕಾಪಾಡ್ಕೊಳ್ಳಿ, ಏನು ಮಾಡ್ಕೊಂಡ ಜೀವಕ್ಕೆ. ರಿಸಲ್ಟ್ ಬರುತ್ತೆ, ಕಾಳಜಿ ಮಾಡಬೇಡಿ ಅಂತ ಕಳಿಸಿದ್ರು. ನಾವು ಮನೆಗೆ ಬಂದ್ವಿ. ಸ್ನೇಹಿತರೆ, ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತೀನಿ, ನನಗೆ ಫೇಲ್ ಆದವ್ರ ಬಗ್ಗೆ ಈಗ ಅನುಕಂಪ ಜಾಸ್ತಿ ಆಗಿದೆ. ಏನಾಗತ್ತೆ ಫೇಲ್ ಆದರೆ ಅಂತ ನನಗೆ ಗೊತ್ತಾಗಿದೆ. ಮನೇಲಿ ಒಬ್ಬನೇ ಕೂತಿದ್ದೆ. ನಮ್ಮಪ್ಪ ಕೆಲಸಕ್ಕೆ ಹೋಗಿದ್ದೆ. ಮಧ್ಯಾಹ್ನ ಸುಮಾರು 3 ಗಂಟೆ ಆಗಿರಬೇಕು. ನನ್ನ ಮನೆ ಮುಂದೆ ರಸ್ತೆ, ಈ ಡಾಂಬರ್ ರಸ್ತೆ ಇರುತ್ತಲ್ಲ, ಕಾದು ಹೋಗಿದೆ. ಬೇಸಿಗೆಯಲ್ಲಿ ಡಾಂಬರ್ ರೋಡ್ ಕಾದು ಹಂಚಾದಂತಾಗಿದೆ. ನಿಮ್ಗೆ ಗೊತ್ತಿದೆ, ಡಾಂಬರ್ ಕರಗುತ್ತೆ, ಮೃಗಜಲ ಕಾಣಿಸುತ್ತೆ ಮೇಲೆ. ಅಂತ ರೋಡ್ನ ನಮ್ಮ ಮೇಷ್ಟ್ರು ಬರ್ತಾ ಇದ್ದಾರೆ, ಗಣಿತ ಮೇಷ್ಟ್ರು. ಕಚ್ಚೇರಿ ಹೋದ್ರ
ಶರ್ಟು, ಕರಿ ಕೋಟು, ಕರಿ ಟೊಪ್ಪಿಗೆ ತಲೆ ಮೇಲೆ, ಎಡಗೈಯ ಧೋತರ ಹಂಚಿಡ್ಕೊಂಡಿದ್ದಾರೆ, ಬಲಗೈಯ ಚಪ್ಪಲಿ ಇಟ್ಕೊಂಡಿದ್ದಾರೆ. ಈ ಕೂತ್ಕೊಂಡು ಕುಡ್ಕೊಂಡು ಬೆವರು ಸುರಿಸ್ಕೊಂಡು ಬರ್ತಾ ಇದ್ದಾರೆ. ರಸ್ತೆ ಕಾದು ಹೆಂಚಾದಂಗಾಗಿದೆ. ಬರಿಗಾಲಲ್ಲಿ ಬರ್ತಾರೆ. ಕಾದಿ ಕುಳ್ಳೆ ಆಗಿರ್ಬೇಕಲ್ಲ ಮೇಷ್ಟ್ರಿಗೆ. ಯಾಕೆ ಗೊತ್ತಾ? ನನ್ನ ಪ್ರೀತಿ ಮೇಷ್ಟ್ರಿಗೆ ಡಯಾಬಿಟಿಸ್ ಇದೆ, ಹೆಪಟಿಕ್ ಗಾಯ ಮಾಡಿಕೊಂಡಿದ್ದಾರೆ, ಇಟ್ಟು ದಪ್ಪ ಓದ್ಕೊಂಡಿದೆ, ಮುಂಗುರ್ಸದಲ್ಲಿ ಬೆರಳು ಹೋಗ್ತಾ ಇದೆ, ಬೇಗ ಬೇಗ ನಡೆಯೋಕ್ಕಾಗ್ತಾ ಇದೆ. ಬೇಗ ನಡೀಬೇಕು ಅಂತ ಇರೋದ್ರಿಂದ ಉಸಾಬರೇನೆ ಬೇಡ, ಕೈ ಹಿಡ್ಕೊಂಡು ಬರ್ತಾ ಇದೆ. ಕಾಲು ಸುತ್ತ ಕಲ್ಪನೆ ಇಲ್ಲ. ಎಲ್ಲಿ ಹೋಗ್ತಿದ್ದಾರೆ ಮೇಷ್ಟ್ರು ಅಂತ ನೋಡ್ತಾ ಇದ್ದೆ. ನನ್ನ ಮನೆ ಕಡೆ ತಿಳ್ಕೊಂಡು ನಾನು ಮನೆಗೆ ಒಬ್ಬನೇ ಇದ್ದಾನೆ. ಚಪ್ಪಲಿ ಹೊರಗೆ ಹಾಕಿ ಒಳಗೆ ಬಂದು, ನಿಮ್ಮ ಅತ್ಯಂತ ಪ್ರೀತಿ ಮೇಷ್ಟ್ರು ಹೇಳ್ದೆ ಕೇಳಿದೆ ಮನೆಗೆ ಬಂದರೆ ಏನಾಗುತ್ತೆ ಗೊತ್ತಾ? ನನಗೆ ಏನು ಮಾಡಬೇಕು ಅಂತ ಯೋಚಿಸಿದ್ರೆ ನಿಂತ್ಕೊಂಡ್ಬಿಟ್ಟೆ. ಮುಂದೆ 5 ನಿಮಿಷ ಆದದ್ದನ್ನು ನನ್ನ ಜೀವನದ ಕಡೆ ಉಸಿರಿರೋ ತನಕ ಬರೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಚಪ್ಪಲಿ ಹೆಸರು ಒಳಗೆ ಬಂದಂಥ ಮೇಷ್ಟ್ರು ನೇರವಾಗಿ ನನ್ನ ಕಡೆ ಬಂದರು. ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ಟು ಬಿಕ್ಕಿ 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 ಅಡೋಕೆ ಶುರು ಮಾಡಿದ್ರು. ಅದರಲ್ಲೂ ನಾನು ಮೇಷ್ಟ್ರು ಅದ್ದದ್ದು ಕಂಡಿರಲಿಲ್ಲ, ಯಾವತ್ತೂ ಕಂಡಿರಲಿಲ್ಲ. ಯಾಕೆ ಹೇಳ್ತಾರೆ ಮೇಷ್ಟ್ರು? ಪಾಪ ಏನು ತೊಂದರೆ ಆಯ್ತೇನೋ ನಾನು ಕಣ್ಣಲ್ಲಿ ಏನು ಬಂತು. 1-2 ನಿಮಿಷ ಅಳೋದ ತಳ್ಳಿದ್ರು ನನ್ನ ಹೊರಗೆ. ಕೋಟೊಳಗೆ ಕೈ ಹಾಕಿ ಒಂದು ಕಾಗ್ದ ತೆಗೆದ್ರು. ನೋಡೋ ಆ ಚಂಡಾಲ ನಿನ್ನ ಜೀವನಕ್ಕೆ ಏನು ಮಾಡಿದ್ರು ನೋಡೋ. ನನ್ನ ಕಣ್ಣೆಲ್ಲ ಮಂಚಾಗಿದೆ. ಆ ಮಂಚಗಣ್ಣಲ್ಲಿ ನೋಡಿದೆ. ಇಸ್ ಅ ಟೆಲಿಗ್ರಾಮ್ ಫ್ರಮ್ ದಿ SSLC ಬೋರ್ಡ್ ವಿಚ್ ಸೆಡ್ ರಿಸಲ್ಟಿಂಗ್ ಚೇಂಜ್ ಫ್ರಮ್ ಫೇಲ್ ಟು 8th ರ್ಯಾಂಕ್ ಸೆಂಟ್ ಕ್ಯುಮುಲೇಟೆಡ್ ಕಾರ್ಡ್ ಬೈ ಕರೆಕ್ಷನ್. ನನಗೆ ರಾಜ್ಯಕ್ಕೆ 8ನೇ ರ್ಯಾಂಕ್ ಬಂದಿದೆ. 13 ಮಾರ್ಕ್ ಬಂದಿದ್ದಲ್ಲ, ನಾನು ಬಂದು 93 ಮಾರ್ಕ್. ಪುಣ್ಯಕ್ಕೆ ಅವ್ರು ಕಂಪ್ಯೂಟರ್ ಇರಲಿಲ್ಲ. 93 ಕರೆಕ್ಷನ್ ಮಾಡಿ ಕರೆಕ್ಟ್ ಮಾಡಿದ್ದಾರೆ, 93 ಹಾಕಿದ್ದಾರೆ ಪೇಪರ್ ಮೇಲೆ. ಅವರು ಅದನ್ನು ಟ್ರಾನ್ಸ್ಫರ್ ಮಾಡುವಾಗ ಅವಸರದಲ್ಲಿ ಬರೆದಿದ್ದಾರೆ. ಮೇಲೆ ಗಂಟು ಸಣ್ಣದಾಗಿದೆ, ಒಂಥರ ಕಾಣಿಸಿದೆ, ಒಂಥರ ಆಗಿದೆ. ಅದೆಲ್ಲ ಬರೆದು ಕಳಿಸಿದೆ, ಪತ್ರ ಬಂತು ಮುಂದೆ. ನನಗೆ ಇವತ್ತಿಗೂ ಕಾಣುತ್ತೆ ಆ ದೃಶ್ಯ. ನನ್ನ ಮೇಷ್ಟ್ರ ಮಗ ಹೊಸ 2 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾನೆ, ಇನ್ಕ್ಲೂಡಿಂಗ್ ಮ್ಯಾಥಮೆಟಿಕ್ಸ್ ವಿಚ್ ಇಸ್ ಫಾದರ್ ಟಾಟ್. ಆ ಮೇಷ್ಟ್ರಲ್ಲಿ ಎದೆ ಮೇಲೆ ಕೈ ಇಟ್ಕೊಂಡು ನೋಡ್ಕೋಬೇಕ್ರಿ. ನನ್ನ ಸ್ವಂತ ಮಗ ಫೇಲ್ ಆದರೆ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊತೀನಿ ನಾನು. ಬಿಡ್ರೆ ನಮ್ಮ ಮಗನೇ ಫೇಲ್ ಆಗಿದ್ದಾನೆ, ಯಾರಾದ್ರೆ ಮಾಡಿ ಅಂಥದ್ದು. ಈ ಹುಡುಗ ಫೇಲ್ ಆಗೋನಲ್ಲ ಅಂದ್ಕೊಂಡು ಅಷ್ಟೇ ಅಲ್ಲ, 3 ದಿವಸ ಮನೆಗೆ ಹೋಗಿದ್ದಾರೆ. ಯಾವ್ದಾರ ಅಪಾಯಿಂಟ್ಮೆಂಟ್ ಆರ್ಡರ್ ಬರೆದಿರ್ತಾರೆ, ಹುಡುಗ ಫೇಲ್ ಮನೆಗೆ ನೋಡ್ಕೊ ಬನ್ನಿ ಅಂತ. ಮನೆಗೆ ಹೋಗಿದ್ದಾರೆ. ಇಲ್ಲ ಅಂತ ಗೊತ್ತಾದ್ರು ಬಿಟ್ಟಿಲ್ಲ. ತಾವು 5 ರೂಪಾಯಿ ಕಟ್ಟಿ ಅಪ್ಲಿಕೇಶನ್ ಕಳಿಸಿದ್ದಾರೆ. ಮಕ್ಕಳಿಗೆ ನಿಮ್ಗೆ ಅರ್ಥ ಆಗಬೇಕು, ಆಗಿನ ಕಾಲದಲ್ಲಿ 5 ರೂಪಾಯಿ ದೊಡ್ಡ ಮೊತ್ತ ಮೇಷ್ಟ್ರಿಗೆ ಕಟ್ಟಿದ್ದಾರೆ. ಅಷ್ಟೇ ಅಲ್ಲ, ಟೆಲಿಗ್ರಾಮ್ ಬಂತಲ್ಲ, ಒಬ್ಬ ಅಟೆಂಡರ್ ಕಳಿಸುವ ಕರ್ಕೊಬಾರೋ ನಾನು ಓಡ್ ಹೋಗ್ತಿದ್ದೆ. ನನ್ನ ಜೀವನ ತಾನೇ ಸಿಕ್ಕಾಕೊಂಡದ್ದು. ಮೇಷ್ಟ್ರಿಗೆ ಎಷ್ಟು ಖುಷಿಯಾಗಿದೆ ಅಂದರೆ, ಹುಡುಗ ಪಾಸ್ ಆಗ್ತಾನೆ, ರ್ಯಾಂಕ್ ಬಂದ ಅಂತೇಳಿ ತಡ್ಕೊಳ್ಳೋಕ್ಕಾಗದೇನೆ ತನಗಾದಂಥ ಗಾಯ ಮರೆತು, ರಸ್ತೆ ಕಾವನ್ನು ಮರೆತು, ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡು ಓಡ್ಕೊಂಬಂದು ಮನೆಗೆ ಬಂದು ಅಪ್ಕೊಂಡು ಹತ್ತಿರಲ್ಲ. In those 5 minutes of tugging and crying, my teacher demonstrated to me what is teachership. ಶಿಕ್ಷಕತ್ವ ಅಂದರೆ ಏನೊಂದು ಪ್ರದರ್ಶನ ಮಾಡಿ ತೋರಿಸಿದ್ರು. ಮಾತಾಡಿ ಹೇಳಿಲ್ಲ, ವರ್ಣ ಮಾಡಲಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ ಮಕ್ಕಳೇ, ಮೌಲ್ಯಗಳನ್ನು ಎಂದೂ ಭಾಷಣ ಮಾಡಿ ಕಲಿಸೋಕ್ಕಾಗಲ್ಲ, ಲೇಖನ ಬರೆದು ಕಲಿಸೋಕ್ಕಾಗಲ್ಲ, ನಡತೆ ತೋರಿಸ್ಬೇಕಾಗಲ್ಲ. ಅವ್ರು ಅಪ್ಕೊಂಡು ಹತ್ತದ್ದು ನನಗೆ ಇಷ್ಟು ಅದ್ಭುತ ಅನಿಸ್ಬಿಡ್ತು. ಯಾಕೆ ಮಾಡ್ಬೇಕು ನನ್ನ ಸಲುವಾಗಿ ಅವರು? ಅಕಸ್ಮಾತ್ ಅವ್ರು ಮಾಡದೇ ಹೋದರೆ ನನ್ನ ಜೀವನ ಎಲ್ಲಿ ಹೋಗ್ತಿದ್ದ ಗೊತ್ತಿಲ್ಲ, ನನಗೆ ಎಲ್ಲರಿಗೆ ಇರ್ತಿದ್ದಾರೆ ಕೊಟ್ಟು ನಾನು ಅವತ್ತೇ ತೀರ್ಮಾನ ಮಾಡಿದೆ. ನಾನು ಕಮ್ ವಾಟ್ ಮೇ ಐ ಶಾಲ್ ಬಿಕಮ್ ಎ ಟೀಚರ್. ನೆಕ್ಸ್ಟ್ ಆಗಿ ಇರ್ತೀನಿ. ಅದು ಒಂದು ಇನ್ನೊಂದು ಪ್ರತಿಜ್ಞೆ ಯಾವತ್ತೇ ಮಾಡಿದ್ದ. ಇಫ್ ಐ ಕ್ಯಾನ್ ಬಿ 100 ಆಸ್ ಗುಡ್ ಟು ಮೈ ಸ್ಟೂಡೆಂಟ್ಸ್ ಆಸ್ ಮೈ ಟೀಚರ್ ವಾಸ್ ಟು ಮೀ, ಮೈ ಲೈಫ್ ಇಸ್ ಡನ್. And secondly, my prayer to God is, if there is another birth for me, I should be born as a teacher and nothing else. ಇದು ಒಬ್ಬ ಶಿಕ್ಷಕ ಮಾಡುವಂಥ ಬದಲಾವಣೆ. ಅವತ್ತಿಂದ ಮೇಷ್ಟ್ರು ಆಗಬೇಕು ಅಂತ ಹಠ ತೊಟ್ಟ ಮೇಷ್ಟ್ರಾದವನ್ನ ಇದುವರೆಗೂ ಒಂದು ಚೂರು ಬೇಜಾರಾಗಿಲ್ಲ ನನಗೆ. ಮತ್ತು ಇನ್ನೊಂದು ವಿಷಯ ಹೇಳ್ಬಿಡ್ಬೇಕು, ನಾನು ಸಾಕಷ್ಟು ಜನ ಶಿಕ್ಷಕರಿದ್ದಾರೆ. ನನಗೆ ಇದುವರೆಗೂ ಪ್ರಯತ್ನ, ಸಿನ್ಸಿಯರ್ ಪ್ರಯತ್ನ ಮಾಡಿದ್ದೀನಿ, ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ. ಒಬ್ಬ ದಡ್ಡ ಹುಡುಗಿ ಸಿಕ್ಕಿಲ್ಲ ನನಗೆ ಇದುವರೆಗೂ. ಹುಡುಗ ದಡ್ಡ ಇದ್ದಾನೆ, ಬುದ್ಧಿ ಇಲ್ಲ ಅಂತ ಹೇಳ್ತೀವಿ ನಾವು. ನನಗೆ ಇದುವರೆಗೂ ಸಿಕ್ಕಿಲ್ಲ. ತುಂಬ ಹುಡುಕಿದ್ದೀನಿ, ನಿಜವಾಗ್ಲೂ ಪ್ರಾಮಾಣಿಕವಾಗಿ ಹುಡುಕಿದ್ದೀನಿ. ಒಬ್ಬ ದಡ್ಡ ಹುಡುಗಿ ಸಿಕ್ಕಿಲ್ಲ ನನಗೆ. ಎಷ್ಟು 1000 ಮಕ್ಕಳಿಗೆ ಪಾಠ ಮಾಡಿದ್ದೇನೋ ಗೊತ್ತಿಲ್ಲ, ಒಬ್ಬರು ಸಿಕ್ಕಿಲ್ಲ. ನಾನು ಹುಡುಕಾಡ್ತಾ ಇದ್ದೀನಿ. ನಾನು ಕೆಲವು ಸಲ ಬೇಸ್ ಹೇಳ್ತಾರೆ, ಅಯ್ಯೋ ಏನು ದಡ್ಡ ಇದ್ದಾನೆ ಸರ್ ಅವನು, ಅಯ್ಯೋ ಇಡೀ ವರ್ಷ ಪಾಠ ಮಾಡಿದ್ದೀನಿ, ಅರ್ಥ ಆಗಿಲ್ಲ ಅವನಿಗೆ ಅಂತ. ಆ ಮೇಸ್ಟ್ ಹೇಳ್ತಾ ನಾನು ಪ್ರಶ್ನೆ ತಿರುಗಿಸ್ಬಿಡ್ತೀನಿ. ಅದನ್ನು ಇಡೀ
ಪಾಠ ಮಾಡಿದ್ದೀನಿ ಅರ್ಥ ಆಗಿಲ್ಲ ಅಂತಾರಲ್ಲ, ನಾ ಪ್ರಶ್ನೆ ತಿರುಗಿಸಿ ಅವ್ರಿಗೆ ಏನ್ ಕೇಳೋದು, ಇಡೀ ವರ್ಷ ಅರ್ಥ ಆಗ್ಲಾರ್ದಾಗ ಹೆಂಗ್ ಪಾಠ ಮಾಡಿದ್ರಿ? ಇಡೀ ವರ್ಷ ಕಲಿಸಿದ್ರು ಅರ್ಥ ಆಗಲಿಲ್ಲ ಅಂದ್ರೆ ಇಡೀ ವರ್ಷ ಅರ್ಥ ಆಗ್ಲಾರ್ದಂಗೆ ಪಾಠ ಮಾಡಿದ್ದೀರಿ ಅಂತ ನಾನು ಚೇಂಜ್ ಮಾಡ್ಕೋಬೇಕು ನನ್ನ ಸ್ಟೈಲನ್ನು. ಹುಡುಗರು ಚೇಂಜ್ ಆಗ್ತಾರೆ ಪ್ರತಿ 5 ವರ್ಷಕ್ಕೆ. ಇವೆಲ್ಲ ಸೀನಿಯರ್ ಟೀಚರ್ಸಿಗೆ ಗೊತ್ತಿರುತ್ತೆ. ಆಗಿನ ಕಾಲದಲ್ಲಿ ಎಲ್ ಕಾಲೇಜಿಗೆ ಬಂದ್ರೆ ಹುಡುಗರು ಗುಡ್ ಮಾರ್ನಿಂಗ್ ಸರ್, ನಮಸ್ಕಾರ ಸರ್ ಅನ್ನಬೇಕು. ಈಗಾಗಲೇ ಹಾಗೆ ಸರ್ ಅಂತಾರೆ. ಸ್ಟೈಲ್ ಚೇಂಜ್ ಆಗಿದೆ, ಬಟ್ ರಿಲೇಷನ್ ಅದೇ ಇದೆ. ನಾನು ನನಗೆ ಅನುಭವಗಳು ಚಿತ್ರ ಅನುಭವಗಳಿದೆ ನನಗೆ. ನಾ ಫಸ್ಟ್ ಟೈಮ್ ವೆಂಟ್ ಟು ಟೀಚ್ ಇನ್ US ಅಲ್ಲಿ ಪಾಠ ಮಾಡೋಕೆ ಹೋದಾಗ ಹುಡುಗಿ ಕೇಳಿದ ನನಗೆ, ಯಾರು ಕೇಳಿರಲಿಲ್ಲ ಬೆಂಗಳೂರು ದಿವಸ ನಂದಲ್ಲಿ, ಹೌ ಶುಡ್ ಐ ಕಾಲ್ ಯು ಅಂದು. ಅಲ್ಲ ಸರ್ ಅಂತ ನಾವು ಯಾರು ಸರ್ ಮೇಡಮ್ ಇಲ್ಲ ಮತ್ತೆ ಇಲ್ಲ. ಹೌ ಡು ಯು ವಾಂಟ್ ಟು ಕಾಲ್ ಮೀ? ಅಲ್ಲಿ ಹಾಗಿದೆ, ಕೆನ್ ಐ ಕಾಲ್ ಯು ಬ್ರೋ ಅಂತ ಬರುತ್ತಾರೆ. ನಾನು ಏನು ಕರ್ಸಿ ಏನಕ್ಕೆ ಹೋಗ್ಬೇಕು, ನನ್ನ ಜನದಲ್ಲಿ ಬರಲ್ಲ. ನನಗೆ ಅನ್ನಿಸ್ತು ಅಲ್ಲಿ ಹೋದಾಗ ಫಸ್ಟ್ ಹಾಯ್ ರಾಣಿಜ್ ಅಂತ ಹುಡುಗಿ. ನಾನೇ ಪಾಪ ಎಣ್ಣೆನೇ ವಾಸಿ ಪಾಠ ಮಾಡೋದಿಲ್ಲ. ಆದರೆ ಆ ಮಕ್ಕಳಲ್ಲಿರುವಂಥ ಕಲಿಕೆ ಇದೆಯಲ್ಲ, ಪ್ರೀತಿ ಇದೆಯಲ್ಲ, ನನಗೆ ಅರ್ಥ ಆಯಿತು. ಏನಾದರೂ ಕರ್ಕೊಂಡು ಹೋಗ್ಲಿ, ನಾನು ಬಂದು ಕಲಿಸೋದಕ್ಕೆ ಅವ್ರು ಕಲಿಯೋದಕ್ಕೆ ಕಲಿಕೆಯನ್ನು. ಒಬ್ಬ ದೊಡ್ಡ ಹುಡುಗ ಸಿಕ್ಕಿಲ್ಲ, ದೊಡ್ಡ ಹುಡುಗಿ ಸಿಕ್ಕಿಲ್ಲ, ಯಾರಾದರೂ ದಡ್ಡ ಅಂತ ಅನಿಸಿದ್ರೆ ಆ ಮಗುನ ತಾಯಿನ ಕೇಳಿ ನೋಡಿ, ಕರೆಕ್ಟ್ ಕಷ್ಟಪಡ್ತಾರೆ ತಾಯಿ. ಮಗ ದಡ್ಡ ಅಲ್ಲ ಸರ್, ಗಣಿತ ನೋಡಲ್ಲ ಅಷ್ಟೇ. ಎಷ್ಟು ಕರೆಕ್ಟ್ ಆಗಿದೆ ಗೊತ್ತಾ ಅಸೆಸ್ಮೆಂಟ್ ಅದು. ನಾವೀಗ ಮೆಜರ್ಮೆಂಟೇ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಮತ್ತೆ ಎರಡಷ್ಟೇ ರಾಂಗ್ ಇದೆ. ನಾವು ನೀರನ್ನು ಎದುರು ಅಡಿಬೇಕು, ಲೀಟರ್ ಅಡಿಬೇಕು ಅಲ್ವಾ? ನಾವು ನೀರನ್ನು ಅಡಿತಾ ಇರೋದು ಮೀಟರ್ ಇದೆ. ಹೆಂಗೆ ಅಡಿತೇವೆ ನೀರು? ರಾಂಗ್ ಮೆಜರ್ಮೆಂಟ್ ಅದು. ನಾವು ಹುಡುಗರ ಬುದ್ಧಿವಂತಿಕೆ ಏನ್ ಮಾಡಿದ್ದೀವಿ, ಗಣಿತ ಸೈನ್ಸು ಚೆನ್ನಾಗಿ ಬಂತ ಯಾರು ಹೇಳಿದ್ರು? ನಾನು ಬುದ್ಧಿ ಮಾಡ್ಕೋಬೇಕು ನನ್ನ ದೃಷ್ಟಿಯನ್ನ. ಆ ಹುಡುಗರು ಗಣಿತ ಬರ್ಲಿಕ್ಕಿಲ್ಲ, ಸೈನ್ಸ್ ಬರ್ಲಿಕ್ಕಿಲ್ಲ, ಎಕ್ಸಲೆಂಟ್ ಕಬಡ್ಡಿ ಪ್ಲೇಯರ್ ಅವರು, ಸಾಕಲ್ವಾ? ತೆಂಡೂಲ್ಕರ್ ಗಣಿತ ಬರಲೇ ಇಲ್ಲ, 11ನೇ ಕ್ಲಾಸ್ ಬೇಕು. ಬಟ್ ಎಸ್ ಭಾರತ ರತ್ನ. ವಿಶ್ವಲಲ್ಲಿ ಹಾಗೆ ಗಣಿತ ಗೊತ್ತಿಲ್ಲ, ಭಾರತ ರತ್ನ. ಲತಾ ಮಂಗೇಶ್ಕರ್ ಹಾಡು ಬಿಟ್ಟು ಏನೇನು ಬರುತ್ತೋ ಗೊತ್ತಿಲ್ಲ, ಭಾರತ ರತ್ನ ಅಲ್ವಾ? ಅಂದ್ರೆ ನಾವೇನ್ ಮಾಡ್ತಿದ್ದೀವಿ ಅಂದ್ರೆ ಮಕ್ಕಳಿಗೆ ಏನ್ ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ಹುಡುಕಾಡ್ತಾ ಇದ್ದೀವಿ ಹೊರತಾಗಿ ಮಕ್ಕಳಿಗೆ ಏನ್ ಗೊತ್ತಿದೆ ಅಂತ ಗೊತ್ತಿಲ್ಲ. ನಾನು ಎಷ್ಟೋ ಜನ ಕೇಳ್ತಾರೆ, ನೀವು ಅಲ್ಲೂ ಪಾಠ ಮಾಡಿದ್ದೀರಿ ಇಲ್ಲೂ ಪಾಠ ಮಾಡಿದ್ದೀರಿ, ವ್ಯತ್ಯಾಸ ಏನು ಅಂತ. ನಾವು ಒಂದೇ ಮಾತು ಹೇಳ್ತೀವಿ, ದೇರ್ ದೆ ಲರ್ನ್, ಹಿಯರ್ ವಿ ಟೀಚ್. ಕಲಿಯೋ ಪರ್ಸೆಂಟ್ ಕೊಡ್ತಾರೆ, ಮಕ್ಕಳು ಕಲಿಬೇಕು, ಅವಕಾಶ ಕೊಡೋಣ ಅಂತ. ಈಗ ನಾನು ಎಂದು ಕಾಂಬಿನೇಷನ್ ಇದೆ, ನಾನು ಮೊದಲು ಕೇಳಿದೆ ಯಾರಿಗೆ ಮಾತಾಡ್ಬೇಕು ನಾನು ಅಂತ. ಶಿಕ್ಷಕರು ಇರ್ತಾರೆ, ವಿದ್ಯಾರ್ಥಿಗಳು ಇರ್ತಾರೆ, ಇಬ್ಬರು ಉದ್ದೇಶಿಸಿ ಮಾತಾಡ್ಬೇಕಾದ್ರೆ ಮಾತಾಡ್ತೀನಿ. ನಿಮ್ಮಲ್ಲಿ ಶಿಕ್ಷಕರು ಆಗ್ಬೇಕನ್ನೋ TCH ನವರು B.Ed ನವರು ಇದ್ದೀರಿ ಅಂತ ಕೇಳಿದೆ. ಎಷ್ಟು ಜನ ಇದ್ದೀರಿ B.Ed ನವರು? 200. Only 2 students. 200. 200 ಜನ. ಇಲ್ಲಿ ಎದ್ದು ಕೈ ಮಾಡಿ ನೋಡೋಣ, B.Ed ನವರು ಎದ್ದು ಕೈ ಮಾಡಿ. ಓ ಎಸ್, ಯೂನಿಫಾರ್ಮ್. ನಾನು ನಿಮ್ಮ ಬಗ್ಗೆ ಜಾಸ್ತಿ ಹೇಳ್ಬೇಕು, ಮೇಸ್ಟ್ ಆಗೋಗ್ಬಿಟ್ಟವರು. ಕೆಲವೊಂದು ಮಾತುಗಳನ್ನು ಹೇಳ್ತಾ ಹೋಗ್ತೀನಿ, ಶಿಕ್ಷಕರಿಗೆ ಸಂಬಂಧಪಟ್ಟದ್ದು, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟದ್ದು. ನಾನು ಮೇಸ್ಟ್ ಆಗಬೇಕು ಅಂತ ಬೆಂಗಳೂರಿಗೆ ಬಂದೆ. ಆಗಿನ ಕಾಲದಲ್ಲಿ ನೌಕರಿ ಬೇಗ ಸಿಗ್ತಾ ಇತ್ತು ಅನ್ಸುತ್ತೆ. 72ನೇ ಇಸ್ವಿಗೆ 2 ಕಾಲೇಜಲ್ಲಿ ಸೆಲೆಕ್ಷನ್ ಆಯಿತು. APS ಕಾಲೇಜ್ ಅಂತ ದೊಡ್ಡ ಕಾಲೇಜ್ ಅವಾಗ, ಇನ್ನೊಂದು ವಿದ್ಯಾವರ್ಧಕ ಸಂಘ ಕಾಲೇಜ್. ಆ ವರ್ಷ ಶುರು ಆದದ್ದು. ಗರಿ ಇತ್ತು, ನನಗೆ ಇಷ್ಟ ಆಗಿತ್ತು, ಸಣ್ಣ ಶಾಲೆ ಗರಿ ಇತ್ತು. ಅದೊಂದು APS ಕಾಲೇಜು. ನಾನು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ 18th ಮ್ಯಾನ್ ಇದೆ ಡಿಪಾರ್ಟ್ಮೆಂಟ್, ದೊಡ್ಡ ಡಿಪಾರ್ಟ್ಮೆಂಟ್. 2 ಕಡೆ ಸೆಲೆಕ್ಷನ್ ಆಯಿತು. ಅಪಾಯಿಂಟ್ಮೆಂಟ್ ಆರ್ಡರ್ ಇಟ್ಕೊಂಡು ರಾಮಕೃಷ್ಣ ಆಶ್ರಮಕ್ಕೆ ಹೋದೆ. ಹೋಗಿ ಅಲ್ಲಿ ಗುರುಗಳಿದ್ರು, ಆದಿದೇವಾನಂದರು ಅಂತ. ಸರ್ ಯಾವ ಕಾಲೇಜ್ ಹಾಕ್ಸ್ಕೊಳ್ಳಿ ಸರ್, ನೀವು ಹೇಳಿ ಸ್ವಾಮಿ ಅಂತ. ನಾನು ಕೇಳಬೇಡ, ಅವ್ರನ್ನ ಕೇಳುವುದು. ಅಲ್ಲೊಬ್ರು ಗೊತ್ತಿದ್ರು. ಅವ್ರು ಯಾರು ಅಂತ ಕೇಳಿದ್ರು. ಗೊತ್ತಿದ್ದನಯ್ಯ, ಸ್ವಾಮಿ ರಂಗನಾಥಾನಂದಜಿ ಮಹಾರಾಜ್. ರಂಗನಾಥಾನಂದಜಿ ಮಹಾರಾಜ್ ಕೇರಳದಿಂದ ಓಡಿ ಬಂದ ಹುಡುಗ, ಮೈಸೂರಲ್ಲಿ ಇಟ್ಕೊಂಡು ಸನ್ಯಾಸಿಗಳ ಊಟ ತಟ್ಟೆ ತೊಳೆದು ಅಡುಗೆ ಮಾಡಿ ನೆಲ ಒರೆಸಿ ಬಟ್ಟೆ ಒಗೆದು ಬದುಕಿದಂಥ ಹುಡುಗ ಮುಂದೆ ಎಷ್ಟು ಚೆನ್ನಾಗಿ ಪಡೆದ್ರು ಅಂದ್ರೆ ಇಡೀ ರಾಮಕೃಷ್ಣ ಆಶ್ರಮಕ್ಕೆ ಅಧ್ಯಕ್ಷರಾದ. ನೆಹರು ಹೇಳ್ತಿದ್ರು, ಈಸ್ ಅ ಕಲ್ಚರಲ್ ಅಂಬಾಸಡರ್ ಆಫ್ ಇಂಡಿಯಾ. ವಿವೇಕಾನಂದ ಆಫ್ ದಿ ಮಾಡರ್ನ್ ಟೈಮ್ಸ್ ಅಂತ ಕರೀತಾ ಇದ್ದರು. ಅವ್ರು ಲೇಖನ ಓದಿದ್ದೀನಿ, ಪುಸ್ತಕ ಓದಿದ್ದೆ, ಅವ್ರು ನೋಡಲಿಲ್ಲ. ಅವ್ರು ಹೋಗಿ 2 ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟೆ ಕೈಯಲ್ಲಿ. ಸ್ವಾಮೀಜಿ ಟೆಲ್ ಮೀ, ಕ್ಯಾನ್ ಐ ಬಿಕಮ್ ಎ ಟೀಚರ್ ಅಂತೇಳಿ. ಅವ್ರು ಹೇಳಿದರು, ನಾನು ಪ್ರಶ್ನೆ ಕೇಳಿದ್ದಾನೆ, ಕ್ಯಾನ್ ಐ ಬಿಕಮ್ ಎ ಟೀಚರ್ ಅಂತ.
the answer to these 3 questions is yes, go ahead and become a teacher. You will be happy, your students will be happy. If the answer is no, don't go to teaching. Nothing is lost. 3 ಪ್ರಶ್ನೆ ಕೇಳ್ತೀನಿ, ಉತ್ತರ ಹೌದು ಅನ್ನೋದಂದ್ರೆ ಬೆಸ್ಟ್ ಆಗಿದ್ರೆ ಬೇಡ. ಏನು ಪ್ರಶ್ನೆ ಮೊದಲೇದು? ಭಾಷದ ನೀ ಕಲಿಸೋ ವಿಷಯದ ಬಗ್ಗೆ ಪ್ರೀತಿ ಇದೆಯಾ ನಿನಗೆ? ಡೂ ಯು ಲವ್ ಯುವರ್ ಸಬ್ಜೆಕ್ಟ್? ಎಸ್ ಅಂದ್ರೆ ಅಷ್ಟು ಸುಲಭ ಅಲ್ಲ ಉತ್ತರ, ಅಷ್ಟು ಲೋಡೆಡ್ ಇರ್ತಾರೆ ಕ್ವಶನ್ಸ್. ಸೆಕೆಂಡ್ ಪ್ರಶ್ನೆ, ಡೂ ಯು ಲೈಕ್ ಯುವರ್ ಪ್ರೊಫೆಷನ್? ಥರ್ಡ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್, do you think you can love your students? ಎರಡನೇದು, ನಿನ್ನ ವೃತ್ತಿ ಬಗ್ಗೆ ಗೌರವ ಇದೆಯಾ ನಿನಗೆ? ಮೂರನೇದು, ನಿನ್ನ ವಿದ್ಯಾರ್ಥಿಗಳನ್ನ ನಿನ್ನ ಮಕ್ಕಳಷ್ಟಾದರೂ ಪ್ರೀತಿ ಮಾಡ್ತೀಯ, ಜಾಸ್ತಿ ಮಾಡಬೇಕು ಅಂತ ಅಷ್ಟಾದರೂ ಪ್ರೀತಿ ಮಾಡ್ತೀಯ? ನಾನು ಎಸ್ ಸ್ವಾಮೀಜಿ, ಐ ಕ್ಯಾನ್ ಡೂ ಇಟ್, ಗೋ ಹ್ಯಾಡ್ ಬಿಕಮ್ ಎ ಟೀಚರ್. ಅವತ್ತು ನನಗೆ ಮಾರ್ಗದರ್ಶನ ಸಿಕ್ಕಿತು. ಈ 3 ಪ್ರಶ್ನೆ ಇದ್ದಾವಲ್ಲ, ನಾನು ಎಷ್ಟು ಕಾಡಿದ್ದಾವೆ ಅವು, ಬಹಳ ಕಾಡಿದ್ದಾವೆ. ನಾನು ಬಂದು ದೇಶದಲ್ಲಿ ಸಾಕಷ್ಟು ಜನ ಟೀಚರ್ಸ್ ಇದ್ದಾರೆ, ಎಲ್ಲರೂ ನನಗಿಂತ ವಯಸ್ಸು ತುಂಬ ಸಣ್ಣವರೇ. ಅವರ ಭುಜಕ್ಕೆ ಕ್ವಶನ್ ಟ್ರಾನ್ಸ್ಫರ್ ಮಾಡ್ಕೊಬಿಟ್ಟಿದ್ದೆ, ನೀವು ವರಿ ಮಾಡ್ಕೊಂಡು ಹೋಗ್ಬಿಡಿ. ನನ್ನ ವಿಷಯದ ಬಗ್ಗೆ ಪ್ರೀತಿ ಇದೆಯಾ ಅಂತ. ವಿಷಯದ ಬಗ್ಗೆ ಪ್ರೀತಿ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಅಷ್ಟೇ ಅಲ್ಲ, ಎಷ್ಟು ತಹತೆಗೆ ಇರಬೇಕು ಆ ವಿಷಯದ ಬಗ್ಗೆ ಅಂದರೆ ಇನ್ನೊಂದು ತಿಳ್ಕೋಬೇಕು, ಅವ್ರು ಕೇಳ್ತಿರ್ಬೇಕು, ಅವ್ರು ಕೇಳಬೇಕು, ಅವರೇನು ತಗೊಂಡು ಇವರೇನು ಮಾಡಿದ್ರು ಅಷ್ಟು ಕೇಳಬೇಕು. ಎಷ್ಟು ತಿಳ್ಕೊಂಡ್ರು ಸಾಲದ ವಿಷಯ ಕ್ಲಾಸಿಗೆ ಹೋಗ್ಬೇಕಾದ್ರೆ. ನಮ್ಮ ರಾಜರತ್ನ ಪ್ರಶ್ನೆ ಕೇಳೋರು ನನಗೆ ಏನು ಹೋದಾಗ, ಓವರ್ ಹೆಡ್ ಟ್ಯಾಂಕ್ ತುಂಬಿಸ್ಕೊಂಡಿದ್ದೀರಾ ಬೇಟ್ರೆ ನೋಡಿ. ಓವರ್ ಹೆಡ್ ಟ್ಯಾಂಕ್ ತುಂಬಿದ್ರೆ ನಲ್ಲಿಯಲ್ಲಿ ನೀರು ಬರುತ್ತೆ, ಖಾಲಿ ಇದ್ರೆ ಗಾಳಿ ಬರುತ್ತೆ. ಇದು ಓವರ್ ಹೆಡ್ ಟ್ಯಾಂಕ್. ನಾನು ಕ್ಲಾಸ್ಗೆ ಹೋಗ್ಬೇಕಾದ್ರೆ ತುಂಬಿಕೊಂಡಿರ್ಬೇಕು. ಮಕ್ಕಳು ಏನು ಪ್ರಶ್ನೆ ಕೇಳಿದ್ರು ಹೇಳೋದು ಬರಬೇಕು, ಅಷ್ಟು ಚೆನ್ನಾಗಿ ತಯಾರು ಮಾಡ್ಕೊಂಡು ಹೋಗ್ಬೇಕು. ವಿಷಯದ ಬಗ್ಗೆ ಪ್ರೀತಿ ಇರಬೇಕು. ಅಯ್ಯೋ ಆ ಪಾಠ ಮಾಡಿದ್ರೆ ಇರೋಕ್ಕೆ ಆಗಲ್ಲ ಅನ್ನೋ. ಎರಡನೇದು ಇದೆಯಲ್ಲ, ನಾನು ವೃತ್ತಿ ಬಗ್ಗೆ ಗೌರವ